25,000 ರೂಪಾಯಿಗಳ ಒಂದು ಕಾಣಿಕೆಯನ್ನ ಅರ್ಪಿಸ್ತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಅನೇಕ ವಿದ್ಯಾರ್ಥಿಗಳ ಮನದಲ್ಲಿ ಜ್ಞಾನದ ದೀಪವನ್ನು ಹಚ್ಚಿರ್ತಕ್ಕಂಥ ಈ ಗುರುಗಳಿಗೆ ಕಾಣಿಕೆಯನ್ನು ಅರ್ಪಿಸುವುದರ ಮೂಲಕ ಮಾನ್ಯ ಶಾಸಕರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತುಂಬ ಮನದ ಧನ್ಯವಾದಗಳು. ಈಗ ಶ್ರೀಯುತ ಎಚ್ ವಿ ವೆಂಕಟೇಶ್ ಸರ್ ಅವರು ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಗಣ್ಯರಿಂದ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ. ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶಿವಾನಂದೇಶ್ವರ ಅವರು ಸುಮಾರು 33 ವರ್ಷಗಳ ಕಾಲ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಮ್ಮ ಒಂದು ಸಂಸ್ಥೆಯ ಉನ್ನತಿಗಾಗಿ ಶ್ರಮಿಸಿದ್ದಾರೆ. ಅವರಿಗೆ ಅವರ ನಿವೃತ್ತ ಜೀವನವು ಸುಖಕರವಾಗಿರಲಿ, ನೆಮ್ಮದಿಯನ್ನ ತರಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಸನ್ಮಾನ ಮಾಡಬೇಕು ಅಂತ ಶ್ರೀಯುತ ಮಾನ್ಯ ಶಾಸಕರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಿವೃತ್ತಿಯಾಗಿರ್ತಕ್ಕಂತಹ ನಮ್ಮ ಪ್ರಾಂಶುಪಾಲರಿಗೆ ಮಾನ್ಯ ಶಾಸಕರು ಇಬ್ಬರಿಗೂ ಸಮೇತ 25,000 ರೂಪಾಯಿಗಳನ್ನು, ಅದೇ ರೀತಿ ಮಾರಪ್ಪ ಸರ್ ಅವರ ಶ್ರೀಮತಿಯವರು ಸಮೇತ ವೇದಿಕೆ ಮೇಲೆ, ಅವ್ರ ಕುಟುಂಬ ವರ್ಗದವರು ಸಮೇತ ವೇದಿಕೆ ಮೇಲೆ ಬರಬೇಕು. ಅವ್ರಿಗೂ ಸಮೇತ ಈ ಸಂದರ್ಭದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ ನಮ್ಮ ಮಾನ್ಯ ಶಾಸಕರು. ದಯವಿಟ್ಟು ಬನ್ನಿ. ಹಾಗೂ ಸುಮಾರು 30 ವರ್ಷಗಳಿಂದಲೂ ಸಮೇತ ಗ್ರಾಮೀಣ ಮಕ್ಕಳಿಗೆ ಪಾಠ ಬೋಧನೆಯನ್ನ ಮಾಡುವ ಮೂಲಕ ಈ ಗಡಿಭಾಗ ಅಂದ್ರೆ ಈ ಗಡಿ ಭಾಗದ ತಾಲೂಕಾಗಿರ್ತಕ್ಕಂತಹ ಪಾವಗಡದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಅಕ್ಷರ ಬೀಜಗಳನ್ನ ಬಿತ್ತಿ ಅವರ ಉನ್ನತಿಗಾಗಿ ಶ್ರಮಿಸಿರ್ತಕ್ಕಂಥ ಶ್ರೀಯುತ ಮಾರಪ್ಪ ಸರ್ ಮತ್ತು ಅವರ ಕುಟುಂಬ ವರ್ಗದವರಿಗೂ ಮಾನ್ಯ ಶಾಸಕರು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಮನದ ಧನ್ಯವಾದಗಳನ್ನ ಕರತಾಳದೊಂದಿಗೆ ಅರ್ಪಿಸೋಣ. ಹೌದು ಸರ್, ನಮ್ಮ ಮಹಿಳಾ ಕಾಲೇಜಿನ ಬಿಲ್ಡಿಂಗ್ ಇರ್ಬೋದು, ಇದರ ರೂಪುರೇಷೆಗಳಿರ್ಬೋದು, ಇದರ ಕಾಂಪೌಂಡ್ ಇರ್ಬೋದು, ಇವೆಲ್ಲವಕ್ಕೂ ಸಮೇತ ದಿವಂಗತ ಮಾನ್ಯ ಶಾಸಕರಾಗಿರ್ತಕ್ಕಂಥ ವೆಂಕಟರಮಣಪ್ಪ ಸರ್ ಅವರು ಮತ್ತೆ ಅವರ ಸುಪುತ್ರರಾಗಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ವೆಂಕಟೇಶ್ ಸರ್ ಅವರ ಬಳಿನಲ್ಲಿ ಈ ಎಲ್ಲಾ ಕಾರ್ಯಗಳನ್ನ ಮಾಡಿಸಿದ್ದಾರೆ. ಅವ್ರಿಗೂ ಸಮೇತ ನಿಮ್ಮೆಲ್ಲರ ಪರವಾಗಿ ತುಂಬು ಮನದ ಧನ್ಯವಾದಗಳು. ಈಗ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಮತ್ತೆ ಸಿಡಿಸಿ ಮೆಂಬರ್ಸ್ಗಳು ಸಮೇತ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಆನಂದವನ್ನ ಸೂಚಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕ್ಷೇತ್ರವನ್ನ 4 ಬಾರಿ ಶಾಸಕರಾಗಿ 2 ಬಾರಿ ಮಂತ್ರಿಯಾಗಿ ಈ ಪ್ರಾಂತ್ಯದಲ್ಲಿ ದೊಡ್ಡಪ್ಪ ಎಂದೇ ಚಿರಪರಿಚಿತರಾಗಿದ್ದಂತ ಸನ್ಮಾನ್ಯ ಶ್ರೀ ವೆಂಕಟರಮಣಪ್ಪನವರನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಅವರ ಹಾದಿಯಲ್ಲೇ ನಡೆಯುತ್ತಾ ಜನಸಾಮಾನ್ಯರ ನಾಡಿ ಮಿಡಿತವನ್ನ ಚೆನ್ನಾಗಿ ಅರಿತು ಜನಸಾಮಾನ್ಯರ ಜೊತೆ ಜನಸಾಮಾನ್ಯನಾಗಿ ಎಲ್ಲ ಅಧಿಕಾರಿ ವರ್ಗದ ಜೊತೆ ಸರಳವಾಗಿ ಸಜ್ಜನಿಕೆಯಿಂದ ಸೌಜನ್ಯದಿಂದ ಹೆಗಲ ಮೇಲೆ ಕೈಯನ್ನ ಹಾಕೊಂಡು ಅಧಿಕಾರಿ ವರ್ಗದವರನ್ನ ಬೆನ್ನು ತಟ್ಟುತ್ತಾ ಕೆಲಸ ಮಾಡ್ತಿರುವಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತ
ಸನ್ಮಾನ್ಯ ಶ್ರೀ ವೆಂಕಟೇಶ್ ಅವರೇ, ಇದೀಗ ತಾನೇ ಈ ಕಾರ್ಯಕ್ರಮದಲ್ಲಿ ಗೌರವ ಸ್ವೀಕರಿಸಿರುವಂತ ನಿಯೋಜಿತ ಪ್ರಾಂಶುಪಾಲರಾಗಿದ್ದಂತ ಮತ್ತು ಈ ಕಾಲೇಜು ಈ ಸ್ಥಿತಿಗೆ ಬರಲಿಕ್ಕೆ ಕಾರಣೀಭೂತರಾದಂತ ಸನ್ಮಾನ್ಯ ಶ್ರೀ ಮಾರಪ್ಪನವರು ಬಹುಶಃ ಈ ಸಂಜೀವಿನಿ ಪರ್ವತವನ್ನ ಹೇಗೆ ರಾಮಾಯಣದಲ್ಲಿ ಹನುಮಂತ ಹೊತ್ಕೊಂಬಂದೋ ಆ ರೀತಿ ಈ ಒಂದು ಪ್ರದೇಶಕ್ಕೆ ಕಾಲೇಜನ್ನ ಆ ಜೂನಿಯರ್ ಕಾಲೇಜಿಂದ ಇಲ್ಲಿಗೆ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿ ಈ ಮಟ್ಟಕ್ಕೆ ಈ ಕಾಲೇಜು ಅಭಿವೃದ್ಧಿ ಆಗ್ಲಿಕ್ಕೆ ಮಾರಪ್ಪನವರ ಪರಿಶ್ರಮ ಬಹಳ ಇದೆ. ಯಾಕೆಂದ್ರೆ 3 ಕಿಲೋಮೀಟರ್ ಆಚೆ ಒಂದು ಮಹಿಳಾ ಕಾಲೇಜು ನಡೀಬೇಕು ಅಂದ್ರೆ ಬಹಳ ಕಷ್ಟದ ಕೆಲಸ. ಹಾಗಾಗಿ ಅವರ ಮತ್ತೆ ಹಿಂದೆ ಇದ್ದಂತ ಚಂದ್ರಪ್ಪನವರ ಪಾತ್ರ ಬಹಳ ಪ್ರಶಂಸನೀಯವಾದಂಥದ್ದು, ಹೇಳೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಈ ಕಾಲೇಜು ಇವತ್ತು ಅಭಿವೃದ್ಧಿ ಆಗ್ಲಿಕ್ಕೆ ಅವರ ಇಬ್ಬರ ಪಾತ್ರ ಕೂಡ ಬಹಳವಾಗಿದೆ. ನಾನು ಕೂಡ 17ರಲ್ಲಿ ಇಲ್ಲಿಗೆ ವರ್ಗಾವಣೆ ಆಗಿದ್ದಂಥವನು. ನಾನು ಆ ಸಂದರ್ಭದಲ್ಲಿ ಬಂದಿದ್ರೆ ಮಾರಪ್ಪನವ್ರ ತರ ಕೆಲಸ ಮಾಡ್ಬೇಕಾಗಿತ್ತು. ನಾನು ಬಹುಶಃ ನಾನು ಬಂದಿದ್ರು ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಕೆಲಸವನ್ನ 90% ಮಾರಪ್ಪನವ್ರು ಮುಗಿಸ್ಬಿಟ್ಟಿದ್ರು ನಾನು ಬರೋದ್ರೊಳಗೆ. ನಾನು ಇಲ್ಲಿಗೆ 2 ವರ್ಷದ ಈಚೆ ಬಂದಂತವನು, ಅನಿವಾರ್ಯವಾಗಿ ಇಲ್ಲಿ ಬರ್ಬೇಕಾಯ್ತು, ಬಂದೆ. ಬಹುಶಃ ನಾನು ಅನ್ಕೊಂಡೆ ಆನಂತರ 17ರಲ್ಲೇ ಬಂದಿದ್ರು ಚೆನ್ನಾಗಿತ್ತು. ನನಗೆ ಈ ಪ್ರದೇಶದ ಈ ಜನರ ಒಂದು ನಾಡಿ ಮಿಡಿತವನ್ನು ನೋಡಿದ್ರೆ ಬಹಳ ಒಳ್ಳೆಯ ಸಜ್ಜನರು ಈ ಕಡೆ ಗಡಿಭಾಗದ. ಅದೇ ರೀತಿ ಈ ಒಂದು ಭಾಗದಲ್ಲಿ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ ಇದೆ ಪೋಷಕರಿಗೆ. ನಾವು ಮಾರಪ್ಪನವರು ಮಕ್ಕಳುಗಳಿಗೆ ಯೂನಿಫಾರ್ಮ್ ಅನ್ನ ಹೊಲಿಸುವಾಗ ಸಾಗರ್ ಅಂತ ಒಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ವಿ ಯೂನಿಫಾರ್ಮ್ಗೆ 620 ರೂಪಾಯಿ ಯೂನಿಫಾರ್ಮ್. ಬಂದು 2 ದಿನಕ್ಕೆ ಅವರು ಅಳತೆ ತಗೊಂಡು ಹೋಗೋರು. ಮಕ್ಕಳುಗಳಿಗೆ ಹೇಳಿದ್ರೆ 2 ದಿನಕ್ಕೆ ದುಡ್ಡು ತಂದು ಕೊಡೋರು. ನಮ್ಮ ಭಾಗದಲ್ಲಿ ತೆಂಗು ಅಡಿಕೆ ಎಲ್ಲ ಇದೆ, ಗುಬ್ಬಿ ತಾಲೂಕಿನಲ್ಲಿ ಹೇಳಿದ್ರು 1 ತಿಂಗಳಾದ್ರೂ ತಂದು ಕೊಡೋದಂತ ಜನ. ಅದಕ್ಕೆ ಅವ್ರು ಸಾಗರ್ ಒಂದ್ಸಲಿ ಬಟ್ಟೆ ಅಂಗಡಿ ಸಾಗರ್ ಕೇಳಿದೆ, ಏನ್ ಸಾಗರ್ ಈ ಜನ ಹೀಗಿದ್ದಾರೆ ಅಂತ. ಅವರ ಪೇರೆಂಟ್ಸ್ಗಳಿಗೆ ಬಟ್ಟೆ ಇಲ್ಲದಿದ್ರು ಪರವಾಗಿಲ್ಲ, ಮಕ್ಕಳಿಗೆ ಬಟ್ಟೆ ಕೊಡಿಸ್ತಾರೆ ಆ ಜನ, ಅಂತ ಜನ ಈ ಭಾಗದವರು. ನಾನು ಎಲ್ಲಾ ಕಡೆ ಹೇಳ್ಕೆ ಬರ್ತೀನಿ, 620 ರೂಪಾಯಿ 2 ದಿನಕ್ಕೆ 300 ಮಕ್ಕಳು ತಂದು ಯೂನಿಫಾರ್ಮ್ ಅನ್ನ ಹೊಲ್ಸ ಅಂತವ್ರು. ಅಂದ್ರೆ ಎಷ್ಟು ಮಕ್ಕಳ ಬಗ್ಗೆ ಕಾಳಜಿ ಇದೆ ಅಂತ. ಬಹುಶಃ ನಾನು 2 ವರ್ಷ ಇಲ್ಲಿ ಇದ್ದೇನೆ, ಈ ಭಾಗದಲ್ಲಿ ಯಾವ ಪೇರೆಂಟ್ಸ್ ಕೂಡ ಪಬ್ಲಿಕ್ ಕೂಡ ನನ್ನ ಅಲ್ಲಿ ಬರಲೇ ಇಲ್ಲ. ಕಾಲೇಜ್ ಹತ್ರ ಬಂದ್ರು ಕೂಡ ಸೌಜನ್ಯದಿಂದ ಮಾತಾಡುವಂಥದ್ದು, ಜೊತೆಗೆ ತುಂಬಾ ಅಭಿಮಾನದಿಂದ ಇರುವಂಥದ್ದು. ಸ್ವಾಭಾವಿಕವಾಗಿ ನಾನು ಸಾರ್ವಜನಿಕ ಆಡಳಿತದ ವ್ಯಕ್ತಿಯಾಗಿ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿದಂಥವನಾಗಿ ಸಾರ್ವಜನಿಕರಿಗೆ ಹೆಚ್ಚು ಗೌರವವನ್ನು ಕೊಡ್ತಾ ಇದ್ದಂಥವ್ರು. ಅವರು ಪಂಚೆ ಉಟ್ಕೊಂಬರ್ಲಿ ಮೊದಲು ಕೂರಿಸ್ತಾ ಇದ್ದದ್ದು, ಮೊದಲು ಆಫೀಸಿಗೆ ಬಂದ್ರೆ ಕೂತ್ಕೊಳ್ಳಿಕ್ ಮೊದಲು ಅಂತ. ಅವ್ರ ಕೆಲಸ ಆಮೇಲೆ ಮೊದಲು ಅವ್ರಿಗೆ ಗೌರವ ಕೊಡಬೇಕು ಅನ್ನುವಂತ ಒಂದು ಮನೋಭಾವವನ್ನು ಇಟ್ಕೊಂಡಿದ್ದಂಥವ್ರು. ಬಹುಶಃ ಈ ಸಂದರ್ಭದಲ್ಲಿ ಬಂದಾಗ ಮಾರಪ್ಪ ಅವರು ಚಂದ್ರಪ್ಪನವರು ಒಳ್ಳೆ ಹೆಸರಿತ್ತಿಲ್ಲಿ. ಆ ಹೆಸರುಗಳ ಮಧ್ಯೆ ನಾನು ಬೆಳಿಬೇಕಲ್ಲ, ಬಹಳ ಕಷ್ಟದ ಕೆಲಸ. ಯಾಕಂದ್ರೆ ಇವರೆಲ್ಲ ಬಹಳ ಆಲದ ಮರದ ತರ ಎಲ್ಲ ಬೆಳೆದು ಬಿಟ್ಟಿದ್ದಾರೆ. ಇದ್ರ ಮಧ್ಯೆ ನಾನೇನಾದ್ರೂ ಒಂದು ಮಾಡಿ ಹೋಗ್ಬೇಕು ಈ ಭಾಗದಲ್ಲಿ ಅನ್ನುವಂತ ಹಿನ್ನೆಲೆಯಲ್ಲಿ ಬಂದ ತಕ್ಷಣ ಯೋಚನೆ ಮಾಡಿದೆ, ಈ ಪ್ರದೇಶಕ್ಕೆ BCA ಕೋರ್ಸ್ ಅನ್ನ ತರಬೇಕು, HECS ಆರ್ಟ್ಸ್ ವಿಭಾಗದಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಮತ್ತೆ BSc ಕೋರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು, ಮತ್ತೆ ಆಪ್ಷನಲ್ ಇಂಗ್ಲಿಷ್, ಆಪ್ಷನಲ್ ಕನ್ನಡ, ಈ ಭಾಗಕ್ಕೆ ಬೇಕಾದಂತ ಕೋರ್ಸ್ ಅನ್ನು 2 ವರ್ಷಗಳಲ್ಲಿ ನಾನು ಈ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿ ಅವುಗಳನ್ನು ಅನುಷ್ಠಾನಗೊಳಿಸುವಂತ ಕೆಲಸವನ್ನ ಮಾಡಿದೆ. ಅದಕ್ಕೆಲ್ಲ ಸಹಕಾರವನ್ನು ನಮ್ಮ ಮಾರಪ್ಪನವರು, ನಮ್ಮ ಎಲ್ಲ ಅಧ್ಯಾಪಕ ವರ್ಗ, ಅಧ್ಯಾಪಕೇತರ ವರ್ಗ, ನಮ್ಮ CDC ಕಮಿಟಿ ಅಧ್ಯಕ್ಷರೆಲ್ಲರೂ ಕೂಡ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಬಹುಶಃ ಈ ನೆಲೆಯಲ್ಲಿ ನಾವು ಅಲ್ಲಿ ಕೆಲಸವನ್ನ ಮಾಡಿದ್ದಕ್ಕಿಂತ ಹೆಚ್ಚು ಗುಬ್ಬಿ ಮತ್ತು ದಂಡೇಶ್ವರದಲ್ಲಿ ಹೆಚ್ಚು ಕೆಲಸವನ್ನ ಮಾಡಿದಂತವನ್ನ, ಸುಮಾರು 16-17 ವರ್ಷ ಪ್ರಾಂಶುಪಾಲರಾಗಿ ಕೆಲಸವನ್ನ ಮಾಡಿದಂತವನು. ನನಗೆ ಹೆಚ್ಚು ಸಂತೃಪ್ತಿಯನ್ನ ಪ್ರಾಂಶುಪಾಲರಾಗಿ ಕೆಲಸ ಮಾಡುವಾಗ ಕೊಟ್ಟಂತ ಯಾವ್ದಾದರೂ ಒಂದು ಕ್ಷೇತ್ರ ಇದ್ರೆ ಅದು ಪಾವಗಡ ಕ್ಷೇತ್ರ ಮತ್ತು ಈ ಕ್ಷೇತ್ರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಹುಶಃ ಹೆಚ್ಚು ಮಾತಾಡೋದಿಲ್ಲ. ಯಾಕೆಂದ್ರೆ ನನಗೇನೆ ಹೆಚ್ಚು ಮಾರಪ್ಪರೇ ಮಾತಾಡಬೇಕು, ಯಾಕೆಂದ್ರೆ ಅವ್ರಿಗೆ ಈ ಕಾಲೇಜಿಗೆ ಪರಿಶ್ರಮ ಇರೋದ್ರಿಂದ. ಈ ಸಂದರ್ಭದಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತೇನೆ, ಈ ಅಧ್ಯಾಪಕರಿಗೆ, ಅಧ್ಯಾಪಕೇತರ ವರ್ಗದವರಿಗೆ, ಅತಿಥಿ ಉಪನ್ಯಾಸಕರಿಗೆ ಮತ್ತು ಪತ್ರಕರ್ತರಿಗೆ ನಾನು ಹೋಗುವಂತ ಸಂದರ್ಭದಲ್ಲಿ ನೆನಪಿನ ಕಾಣಿಕೆಯನ್ನ ಕೊಟ್ಟು ಹೋಗ್ಬೇಕು ಅಂತ ನನ್ನ ಆಸೆ ಇತ್ತು. ಹಾಗೆ ಎಲ್ಲರಿಗೂ ಕೂಡ ಒಂದು ನೆನಪಿನ ಕಾಣಿಕೆಯನ್ನ ತಂದಿದ್ದೇನೆ. ತಾವೆಲ್ಲರೂ ಕೂಡ ಸ್ವೀಕರಿಸಿ ಹೋಗ್ಬೇಕು ಅಂತ ಹೇಳಿ
ಇಲ್ಲ ಆದ್ರೂ ನಮಗೆ ಪತ್ರಕರ್ತರಿಗೂ ಮತ್ತು ಅಧ್ಯಾಪಕರೇತರು ಮತ್ತು ಅತಿಥಿ ಉಪನ್ಯಾಸಕರಿಗೂ ಕೂಡ ನಾನು ಹೋಗುವಾಗ ನನ್ನ ಜ್ಞಾಪಕ ಅವ್ರಿಗೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಪ್ರೀತಿಯ ಕೊಡುಗೆಯನ್ನು ಕೊಡ್ತೇನೆ. ತಾವೆಲ್ಲರೂ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಸಮಯ ಇಲ್ಲ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ನನ್ನ ಧರ್ಮಪತ್ನಿ ಮಗಳು ನಮ್ಮ ಮಾವ ಇವ್ರನ್ನ ಜ್ಞಾಪಿಸ್ಕೋಬೇಕು. ಯಾಕೆಂದ್ರೆ ನಾವು ಏನಾದ್ರೂ ಇಷ್ಟು ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಅದು ನನ್ನ ಕುಟುಂಬ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ನನ್ನ ಸ್ನೇಹಿತರಾದಂಥ ನಾಯಕ್ ಕೂಡ ಇದ್ದಾರೆ. ನಾಯಕ್ ನನ್ನ ಕೂಡ ಇಬ್ರು ಒಂದೇ ಸಲ ಗುಂಪಿನಲ್ಲಿ ವೃತ್ತಿಯನ್ನು ಪ್ರಾರಂಭ ಮಾಡಿದಂಥವ್ರು, ಕುಟುಂಬದ ಸದಸ್ಯ. ಹಾಗಾಗಿ ಶ್ರೀನಿವಾಸ್ ನಾಯಕ್ ಹೌದು. ಈ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ವಂದಿಸಿ, ಮುಂಭಾಗದಲ್ಲಿ ಎಲ್ಲರಿಗೂ ವಂದಿಸಿ ನಾನು ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ. ಸನ್ಮಾನ ಯಶಸ್ವಿಯಾಗಿ ನಡೆಯಲಿ. ಈಗ ನಮ್ಮ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ ಮನೆ ತಾನೇ ರಿಟೈರ್ಡ್ ಆಗಿರ್ತಕ್ಕಂಥ, ನಿವೃತ್ತರಾಗಿರ್ತಕ್ಕಂಥ, ವಿಶ್ರಾಂತ ಪ್ರಾಂಶುಪಾಲರಾಗಿರ್ತಕ್ಕಂಥ ಪ್ರೊಫೆಸರ್ ಶಿವಾನಂದ ಸರ್ ಅವರು ಇಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ವೈಯಕ್ತಿಕವಾಗಿ ವಿಶೇಷವಾಗಿರ್ತಕ್ಕಂಥ ನೆನಪಿನ ಕಾಣಿಕೆಯನ್ನ ಕೊಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಎಲ್ಲ ನಮ್ಮ ಕಾಲೇಜಿನ ಬೋಧಕ ಸಿಬ್ಬಂದಿಗಳು ಮತ್ತು ಬೋಧಕೇತರ ಸಿಬ್ಬಂದಿಗಳು ನೆನಪಿನ ಕಾಣಿಕೆಯನ್ನ ಪ್ರಾಂಶುಪಾಲರು ಮತ್ತು ಅವರ ದಂಪತಿಗಳಿಂದ ಸ್ವೀಕರಿಸಬೇಕಂತ ಹೇಳಿ ವಿನಂತಿಸ್ತೇನೆ. ಶಾಸಕರು ಹೊರಡ್ತಾ ಇದ್ದಾರೆ. ದಯವಿಟ್ಟು ಯಾರು ಹೋಗ್ಬೇಡಿ. ಎಲ್ರಿಗೂ ಸಮೇತ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಇರ್ತದೆ. ನಿವೃತ್ತರಾಗಿರ್ತಕ್ಕಂತಹ ಶ್ರೀಯುತ ಶಿವಾನಂದ ಸರ್ ಅವರು ಪತ್ರಕರ್ತರಿಗೆ ಒಂದು ಕಿರುಕಾಣಿಕೆಯನ್ನ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಮನದ ಧನ್ಯವಾದಗಳು. ಸರ್